ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ನಾವು ಆರಾಮದೇವಿ ನೋಡ್ರಿ. ಏನಂತ ಹೇಳಿದರೆ, ಇದು ನಂದು ಗುರುವಾರ ಸಂಜೆ ಮುಂದೆ ನಾನು ಈ ಕೆಲಸ ಮಾಡ್ಕೊಳಕತ್ತಂಥದ್ದು ನೋಡ್ರಿ. ಅವತ್ತು ಸ್ವಲ್ಪ ಮಜ್ಜಿರ್ದಾನೆಲ್ಲ ಕಿಂಡಿ ಆದಂಗೆ ಆಗೈತ್ರಿ, ಅಂದ್ರೆ ಹರಿದಂಗೆ ಆಗಿತ್ತು ಅದೆಲ್ಲ. ಒಂದು ಸ್ವಲ್ಪ ಹೊಲ್ಕೊಂಡ್ರಾತಂತ ಹೇಳಿ ನಾನಿಲ್ಲಿ ಅದನ್ನು ಹೊಲ್ಕೊಳಕತ್ತಿದ್ದೆ ನೋಡ್ರಿ. ನಾನು ಅದನ್ನೆಲ್ಲನೂ ಹೊಲ್ಕೊಳಕತ್ತಿದ್ದೆ. ಅದಾರಲ್ರಿ ನಮ್ಮ ಮನ್ಯಾಗ ಇಬ್ಬರು ಉಡಾಳ್ರು ಅದಾರ. ಸುಜ್ಜು ಅದು ಒಂದು ದೊಡ್ಡ ಉಡಾಳ, ಇನ್ನೊಂದು ನಮ್ಮ ಗುಬ್ಬಿ ಒಂದು ಸಣ್ಣ ಉಡಾಳಿ. ಇಬ್ಬರು ಕೂಡ ಅಲ್ಲೇನೇನೋ ನಾನು ಏನಂತ ಹೇಳಿದ್ರೆ, ನಾನು ಹಿಂಗೇನಾದ್ರು ಕೆಲಸ ಮಾಡ್ಕೊಳಕತ್ತಿದ್ದೆ ಅಂತಂದ್ರೆ ಗುಬ್ಬಿ ನಂಗೆ ಕೈ ಬಿಟ್ಟು ಆಟ ಆಡಿದ್ರೆ ಸಾಕ್ರಿ. ನಾನು ಕೆಲಸ ಮಾಡ್ಕೊಳಕ್ಕೆ ಕೊಟ್ಟಕ್ಕೆ ಸುಮ್ಮನಾಕಿ ಪಾಡಿಗೆ ಆಟ ಆಡಿದ್ರೆ ನನಗೂ ಅಷ್ಟೇ ಬೇಕಾಗಿರ್ತೈತೆ ರೀ. ಹಾಗಾಗಿ ಆಕಿನೂ ಅಲ್ಲಿ ಆಟ ಆಡಕತ್ತಿದ್ಲು, ಕಾಣ್ತಾಳೆ ನೋಡ್ರಿ. ಅಲ್ಲಿ ಒಳಗದಾಳು ಮಜ್ಜರ್ದಾನ್ಯಾಗ. ಒಳಗೆ ಹೋಗಿ ಏನೇನೋ ಆಟ ಆಡಕತ್ತಿದ್ಲು. ಮತ್ತು ಸುಜ್ಜು ಅವನು ಏನೇನೋ ಮಾಡಾಕತ್ತಿದ್ದ ರೀ. ಪಾಪ ಅದು ಸಣ್ಣದ ಅಲ್ರಿ, ಅದೇನು ದೊಡ್ಡದೇನಲ್ಲ ತೀರ. ಅದ್ರ ಪಾಡಿಗೆ ಅದು ಆಟ ಆಡಕತ್ತಿದ್ದ. ಹಂಗೆ ಆಟ ಆಡಲಿ ಬಿಡು ಅಂಥೇಳಿ ನಾನು ಸುಮ್ಮನೆ ನನ್ನ ಕೆಲಸನ ನಾನು ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಅಂದರೆ ಇದು ಬ್ಯಾಸ್ಗೆ ಒಂದು ಶುರು ಆಯ್ತು ಅಂತಂದ್ರೆ ಸಿಕ್ಕಾಪಟ್ಟಿ ತ್ರಾಸಕತ್ತು ನೋಡ್ರಿ. ಏನಂತಂದ್ರೆ ಹೊಚ್ಕೊಳ್ಳಾರ್ದ ಮಲ್ಕೊಂಡ್ವಿ ಅಂತಂದ್ರೆ ಸೊಳ್ಳೆ ಕಾಟ, ಮಲ್ಕೊಳಕ್ಕೆ ಕೊಡಂಗಿಲ್ಲ. ಸಿಕ್ಕಾಪಟ್ಟಿ ಸೊಳ್ಳೆ ಕಾಟಕತಿ. ಅದೇನಾದ್ರು ಹೊಚ್ಕೊಂಡ್ವಿ ಅಂದ್ರೆ ಶೆಕೆ ಕಾಟ, ಮಲ್ಕೊಳಕ್ಕಾಗಂಗಿಲ್ಲ. ಆ ಪರಿ ಶೆಕೆ ಆಕತಿ. ಹೊಚ್ಕೊಂಡ್ರು ಒಂದು, ಹೊಚ್ಕೊಳ್ಲಾರ್ದ ಮಲ್ಕೊಂಡ್ರು ಒಂದು. ಹಾಗಾಗಿ ಈ ನಮ್ಗೆ ಯಾವಾಗ ಬೇರೆ ಟೈಮ್ನಾಗ ಇದು ಮಜ್ಜರ್ದಾನಿ ಬೇಕಾಕತ್ತೋ ಇಲ್ಲ ಗೊತ್ತಿರತ್ರಿ. ಆದರೆ ಈ ಬ್ಯಾಸ್ಗೆ ಟೈಮ್ ಬಂತು ಅಂದ್ರೆ ಫಸ್ಟ್ ಮಜ್ಜರ್ದಾನಿ ನೆನಪಾಕತಿ. ಆಮೇಲೆ ಅದ್ರದ್ದು ಯೂಸ್ ಸ್ವಲ್ಪ ಜಾಸ್ತಿ ಆಕತಿ ನೋಡ್ರಿ. ಹಾಗಾಗಿ ಅದೊಂದು ಸ್ವಲ್ಪ ಅದು ಕಟ್ಟಾದಂಗೆ ಆಗಿತ್ತು ರೀ. ಹೊಸಾದ ರೀ, ಅದೇನು ಹಳೇದೂ ಅಲ್ಲ, ಏನೂ ಅಲ್ಲ, ಹೊಸಾದಂತಂದ್ರೆ 1 ವರ್ಷ ಎಲ್ಲ ಆತು ರೀ ತೊಗೊಂಡು. ಅದು ತೊಗೊಂಡು ಬಂದಾಗನ ಆ ರೀತಿ ಆಗತ್ತೈತೆ ನೋಡ್ರಿ. ಆ ರೀತಿ ಆಗಿತ್ತು. ಹಾಗಾಗಿ ಅದನ್ನೊಂದು ಸ್ವಲ್ಪ ನಾನಿಲ್ಲಿ ಸ್ಟಿಚ್ ಮಾಡ್ಕೊಳಕತ್ತಿದ್ದೆ. ಹಂಗೆ ಅವರಿಬ್ಬರು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಳಕತ್ತಿದ್ರೆ, ನನ್ನ ಪಾಡಿಗೆ ನಾನು ನನ್ನ ಕೆಲಸನ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಇದು ಗುರುವಾರ ಸಂಜೆ ಮುಂದೆ ನಾನು ಮಾಡ್ಕೊಂಡಂಥ ವ್ಲಾಗ್ ನೋಡ್ರಿ. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ಪೂರ್ತಿಯಾಗಿ ವಿಡಿಯೋನ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ. ನೋಡ್ರಿ ನಮ್ಮ ಉಡಾಳು ಏನೇನೋ ಅಲ್ಲಿದೆಲ್ಲ ಹಂಗೆ ಮಾಡ್ತಾರೆ ನೋಡ್ರಿ. ನಂದು ಅರ್ಬಿ ಎಲ್ಲ ಹಾಕ್ಕೊಂಡು ಓಡಾಡಕತ್ತಿದ್ದ ಸೃಜನ. ಆ ರೀತಿ ಎಲ್ಲ ಮಾಡ್ತಿರ್ತಾರೆ. ಏನು ಮಾಡೋಕ್ಕಾಗಂಗಿಲ್ಲ ರೀ. ಮಕ್ಕಳ ಒಮ್ಮೊಮ್ಮೆ ಬೈಬೇಕಂತ ಹೇಳಿ ಅನ್ನಿಸ್ತೈತೆ, ಒಮ್ಮೊಮ್ಮೆ ಹೋಗಲಿ ಬಿಡು ಪಾಪ, ಅವ್ರು ಆಟ ಆಡೋ ವಯಸ್ಸು. ಈಗ ನಾವೆಲ್ಲ ಆ ರೀತಿ ಮಾಡು ಅಂತಂದ್ರೆ ನಾವು ಮಾಡೋಕ್ಕೂ ಆಗೋದಿಲ್ಲ. ಆ ಒಂದು ಏಜ್ನ ನಾವು ದಾಟಿ ಬಂದುಬಿಟ್ಟೇವ್ರಿ. ಈಗದ ಅವ್ರ ಏಜ್ ಅದು ಆಟ ಆಡೋದು, ಅವರಿಗೆ ಅದು ಇದು ಅಂತೇನೋ ಇರಂಗಿಲ್ಲ ರೀ. ಒಟ್ಟು ಆಟ ಆಡಬೇಕು, ಅದ ಒಂದು ಅವ್ರದ್ದು. ಸೊ ಹಾಗಾಗಿ ಅವ್ರು ಆಟ ಆಡತ್ತಿದ್ರಲ್ರಿ. ಗುರುವಾರದಿಂದ ಮತ್ತೆ ಬೆಳಿಗ್ಗೆ ಈ ಒಂದು ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ಕೊಂಡೆ ನೋಡ್ರಿ. ಇದೇನಂತಂದರೆ ಬೆಳಿಗ್ಗೆ ಶುಕ್ರವಾರದಿಂದ ನಾನು ಮತ್ತೆ ಕಂಟಿನ್ಯೂ ಮಾಡ್ಕೊಂಡಂಥ ಬ್ಲಾಗ್. ಎಲ್ಲ ಬೆಳಗಿಂದ ಆಲ್ಮೋಸ್ಟ್ ರೊಟೀನ್ ಎಲ್ಲ ಮುಗಿಸ್ಕೊಂಡಿದ್ದೆ ರೀ. ಆಲ್ಮೋಸ್ಟ್ ಅಂತಂದ್ರೆ ಸೃಜನೆಲ್ಲ ಸ್ಕೂಲಿಗೆ ಹೋಗಿದ್ದ. ಬೆಳಗ್ಗೆ ನೋಡ್ರಿ ಸಾಂಬಾರು, ಆಮೇಲೆ ಮತ್ತು ಅವಲಕ್ಕಿ ಹಚ್ಕೊಳಕ್ಕಂತ ಹೇಳಿ ಒಗ್ಗರಣೆನೂ ಮಾಡಿದ್ದೆ. ಇದೇನಂತಂದ್ರೆ ಬೀನ್ಸ್ ಪಲ್ಯ ನೋಡ್ರಿ. ಬೀನ್ಸ್ ಪಲ್ಯ, ಸಾಂಬಾರು, ಆಮೇಲೆ ಒಗ್ಗರಣೆ ಎಲ್ಲನೂ ಮಾಡ್ಕೊಂಡು ಅವಲಕ್ಕಿ ಹಚ್ಕೊಳಕ್ಕಂತ ಹೇಳಿ ನಾನು ಇಲ್ಲೇ ರೆಡಿ ಮಾಡ್ಕೊಳಕತ್ತಂಥದ್ದು ನೋಡ್ರಿ. ಏನಿಲ್ಲ ರೀ, ಅವಲಕ್ಕಿನ ಸ್ವಲ್ಪ ಎಲ್ಲ ತೊಯ್ಸ್ಕೊಂಡು ಹಚ್ಕೊತೇವಲ್ಲ, ಹಾಗಾಗಿ ಇಲ್ಲಿ ನಾನು ಅವಲಕ್ಕಿ ಎಲ್ಲ ಹಚ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೆ. ಮತ್ತು ಇನ್ನೊಂದು ಏನಂತಂದ್ರೆ ಅವಲಕ್ಕಿ ಅವು ತಳದಾಗಿದ್ದು ಅಂತಂದ್ರೆ ಒಂದು ಸ್ವಲ್ಪ ಎಲ್ಲ ಹೊಲಸಿದ್ದಂಗೆ ಇರ್ತೈತೆ ರೀ. ಅಂದ್ರೆ ಏನಾದರೂ ಪುಡಿ ಆಗಿರ್ತೈತಿ, ಹಿಂಗೆ ಏನಾದರೂ ಭತ್ತ ಇದೆಲ್ಲ ಇರ್ತೈತಲ್ಲ ರೀ. ಹಾಗಾಗಿ ಒಂದು ಸ್ವಲ್ಪ ಅದನ್ನು ಮರಕ್ಕೆ ಹಾಕ್ಕೊಂಡು ನೋಡಿ ಹಾಕ್ಕೊಂಡ್ರಾತ ಅಂಥೇಳಿ ನಾನೀಗ ಅದನ್ನು ಸ್ವಲ್ಪ ಮರಕ್ಕೆ ಹಾಕ್ಕೊಂಡು ಸ್ವಚ್ಛ ಮಾಡ್ಕೊಂಡು ಆಮೇಲೆ ತೊಳೆದು ಮಾಡ್ಕೊಳ್ಳುವಂಥದ್ದು ಆ ರೀತಿ ಮಾಡ್ಕೊಳಕತ್ತಿದ್ದೆ. ಹಂಗೆ ನನ್ನ ಒಂದು ಒಪಿನಿಯನ್ ರೀ. ನನಗೆ ಅನ್ನಿಸ್ತಂತ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂಥೇಳಿ ಅಂದ್ಕೊಂಡೆ. ಈ ವಿಚಾರನ ಹಂಗೆ ಕಾಮನ್ನಾಗಿ ಮಾತಾಡತ್ತೇನೆ ರೀ, ಮತ್ತೇನಿಲ್ಲ. ಈಗ ಏನಂತ ಹೇಳಿದ್ರೆ, ನಾವು ಮನ್ಯಾಗ ಹೆಣ್ಮಕ್ಳು ಮನ್ಯಾಗಿರ್ತೀವಿ. ಆಲ್ಮೋಸ್ಟ್ ಏನೋ ಒಂಥರ ಮನ್ಸಿಗೆ ಬೇಜಾರಾದಂಗೆ ಆಗಿರ್ತೈತಿ. ಈ ರೀತಿ ಎಲ್ಲ ಆದಾಗ ಏನಂತ ಹೇಳಿದ್ರೆ, ನಮ್ಗೆ
ಯಾರಾದರೂ ಮುಂದೆ ನಮ್ಮದು ಒಂದು ಬೇಜಾರು ಅಥವಾ ನಮಗೇನೋ ಪ್ರಾಬ್ಲಮ್ ಆಗಿತ್ತು ಅಥವಾ ಏನೋ ಒಂದು ಕಷ್ಟ ಅಂತಿದ್ದಾಗ ಅದನ್ನು ಯಾರಾದ್ರ ಹತ್ರ ನಾವು ಹೇಳ್ಕೊಂಡ್ವಿ ಅಂತಂದ್ರೆ ಒಂಥರ ಮನಸ್ಸಿಗೇನೋ ಒಂಥರ ಸಮಾಧಾನ ಅಂಥೇಳಿ ಅನ್ನಿಸ್ತಿರ್ತೈತೆ ರೀ ನಮ್ಗೆ. ಹಾಗಿದ್ದಾಗ ಈಗ ನಮಗೇನೋ ಬೇಜಾರಾಗಿತ್ತು, ಏನೋ ಆಗಿತ್ತು ಅಥವಾ ಆರಾಮಿಲ್ಲ ಏನೋ ಒಂದು ಇದ್ದಾಗ ನಾವು ಅದನ್ನು ಇನ್ನೊಬ್ಬರ ಜೊತೆಗೆ ಶೇರ್ ಮಾಡಿಕೊಂಡಾಗ ಆ ಕಡೆಯಿಂದ ಏನಂತ ಬರಬೇಕು ಅಂತಂದ್ರೆ ರೆಸ್ಪಾನ್ಸ್ ಏನಂತೂ ಬರಬೇಕು ಅಂತಲ್ಲ, ಯಾವ ರೀತಿ ಬರಬೇಕು ಅಂತಂದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ನಂಗೆ ಏನಾದರೂ ಆ ರೀತಿ ಬೇಜಾರಾದಾಗ ಅಥವಾ ಹೇಳ್ಕೊಬೇಕು ಏನಾದ್ರು ಅಂಥೇಳಿ ಅನ್ನಿಸ್ದಾಗ ನಾನು ಇವ್ರ ಹತ್ರ ಹೇಳ್ಕೊಬೇಕು ಅಂಥೇಳಿ ನಮ್ಗೆ ಅನ್ನಿಸ್ಬೇಕು ನೋಡ್ರಿ. ಅಂತಂದ್ರೆ ಏನಂದ್ರೆ ಅಯ್ಯೋ ಅವ್ರ ಹತ್ರ ಹೇಳಿದ್ರೆ ಏನೋ ಒಂಥರ ನಮ್ಗೆ ಸಮಾಧಾನ ಅನ್ನಿಸ್ತೈತಪ್ಪ, ಮನ್ಸಿಗೆ ನೆಮ್ಮದಿ ಅನ್ನಿಸ್ತೈತೆ ನೋಡು. ಹಾಗಾಗಿ ನಂಗೀಗ ಏನೋ ಆಗೈತಿ ಅಂದ್ರೆ ಅವ್ರ ಹತ್ರ ಹೇಳ್ಕೊಬೋದು. ಅಂದ್ರೆ ಒಂಥರ ಹೇಳ್ಕೊಂಡಾಗ ರೆಸ್ಪಾನ್ಸ್ ಹೆಂಗೆ ಬರ್ಬೇಕಂತಂದ್ರೆ ಒಂಥರ ಮನ್ಸಿಗೆ ಸಮಾಧಾನ ಅಂತ ಅನ್ನಿಸ್ಬೇಕು. ಆಮೇಲೆ ಒಂದು ಇರುವಂಥ ನಮ್ಮ ಮೈಂಡ್ ಒಳಗೆ ಇರುವಂಥ ಟೆನ್ಷನ್ ಕಡಿಮೆ ಆಗಿರಬೇಕು. ಆಮೇಲೆ ನೆಕ್ಸ್ಟ್ ಟೈಮ್ ಏನೋ ಮತ್ತು ನಮ್ಗೆ ಹೇಳ್ಕೊಬೇಕು ಅನಿಸಿದ್ರು ಈ ಮನುಷ್ಯನ ಹತ್ರ ನಾವು ಹೇಳ್ಕೊಬೋದು ಅಂಥೇಳಿ ಅನಿಸ್ಬೇಕು ನೋಡ್ರಿ. ಆ ರೀತಿ ನಮ್ದು ಯಾರೋ ಒಬ್ರು ಕಷ್ಟಾಗಿದ್ದಾಗಲಿ ಅಥವಾ ಯಾರೋ ಒಬ್ರು ಬೇಜಾರೊಳಗಿದ್ದಾಗಲಿ ಏನೋ ಅವ್ರಿಗೆ ನೋವಾಗೈತಿ, ಏನೋ ಬೇಜಾರಾಗೈತಿ ಅಂದಾಗ ಅವ್ರು ಏನಾದ್ರು ಹೇಳ್ಕೊಂಡಾಗ ನಮ್ಮದು ಒಂದು ರೆಸ್ಪಾನ್ಸ್ ಆಗಲಿ, ನಮ್ಮದು ಒಂದು ರಿಪ್ಲೈ ಆಗಲಿ ಆ ರೀತಿ ಇದ್ರೆ ಭಾಳ ಚಲೋ ಅಂಥೇಳಿ ನನಗೆ ಅನ್ನಿಸ್ತಂತದ್ರಿ. ಹಂಗೆ ರೀ ಯಾರೋ ಒಬ್ಬರು ಏನೋ ಈಗ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟು ಹೇಳೋದು ಅಂಥೇಳಿ ಅನಿಸಿದ್ರೆ ಹಂಗೆ ಯಾರೋ ನಿನ್ನೆ ನಂದು ಗುಬ್ಬಿಗೆ ಆರಾಮಿಲ್ಲ, ಹಿಂಗೆ ಕೈಗೆಲ್ಲ ನೋವಾಗೈತಿ ಅಂತ ಹೇಳಿದಾಗ ಆದರೆ ಅವ್ರು ಏನು ಹೇಳಿದರು ಅಂತಂದ್ರೆ ನಂಗೆ ಯಾವ ರೀತಿ ರಿಪ್ಲೈ ಮಾಡಿದರು ಅಂತಂದ್ರೆ ಮಕ್ಕಳಂದ್ಮೇಲೆ ಹಂಗೆ ಬಿಡ್ರಿ ಮತ್ತು ಏಳೋದು ಬೀಳೋದು ಎಲ್ಲ ಇರೋದನ್ನು ಆ ರೀತಿ ಬಿದ್ದು ಎದ್ದು ಪೆಟ್ಟೆಲ್ಲ ಬಿದ್ದಾಗ ಮಕ್ಕಳು ಗಟ್ಟಿ ಆಕ್ಕಾರ, ಅದೇನು ಟೆನ್ಷನ್ ತೊಗೊಳ್ಳುವಂಥ ವಿಚಾರ ಅಲ್ಲ ಅಂಥೇಳಿ ಅಂದಾಗ ನಮ್ಮ ಮನಸ್ಸಿಗೆ ಎಷ್ಟು ಒಂಥರ ಹೌದಲ್ಲ, ಅದು ಎಷ್ಟು ಬಿದ್ದು ಎದ್ದು ಮಾಡಿದಾಗ ಮಕ್ಳು ಎಷ್ಟು ಗಟ್ಟಿ ಆಕ್ಕವಲ್ಲ, ಅದೇನು ದೊಡ್ಡ ವಿಚಾರ ಅಲ್ಲಲ್ಲ, ಅಷ್ಟು ನಾ ತಲೆಗೆ ತೊಗೊಳ್ಳುವಂಥದ್ದಲ್ಲಲ್ಲ ಅಂಥೇಳಿ ಸಮಾಧಾನ ಆದಂಥದ್ದು ರೀ. ಆ ರೀತಿ ನಮ್ಮದು ಒಂದು ರಿಪ್ಲೈ ಇರಬೇಕು, ರೆಸ್ಪಾನ್ಸ್ ಇರಬೇಕು. ನಮ್ಮ ಒಂದು ಯಾರು ನಮ್ಗೆ ಆ ಒಂದು ಬೇಜಾರು ಅವ್ರಿಗೆ ಮನ್ಸಿಗೆ ನೋವಾಗಿದ್ದೀನೇನೋ ಒಂದು ಅವ್ರ ವಿಚಾರ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತಾರು ಅಂದಾಗ ನಮ್ಮದು ಒಂದು ರಿಪ್ಲೈ ಆ ರೀತಿ ಇರ್ಬೇಕು ನೋಡಿರಿ, ರೆಸ್ಪಾನ್ಸ್ ಆ ರೀತಿ ಇರ್ಬೇಕು. ಅವ್ರಿಗೆ ನೆಕ್ಸ್ಟ್ ಟೈಮ್ ಇನ್ನೊಂದು ಟೈಮ್ ಈ ಮನುಷ್ಯನ ಹತ್ರ ಹೇಳಿದ್ರೆ ನಂಗೆ ಮನ್ಸಿಗೆ ನೆಮ್ಮದಿ ಅನ್ನಿಸ್ತೈತಿ, ಏನೋ ಟೆನ್ಷನ್ ಫ್ರೀ ಅನ್ನಿಸ್ತೈತಿ, ಆ ರೀತಿ ಅನಿಸ್ಬೇಕು. ಹೊರತಾಗಿ ಅಯ್ಯಪ್ಪ ಈ ಮನುಷ್ಯನ ಹತ್ರ ನಾನು ಏನಾದರೂ ಈ ವಿಚಾರನ ಅಥವಾ ಈ ರೀತಿ ಏನೋ ನಂಗೆ ಆಗೈತಪ್ಪ, ಇದನ್ನ ನಾ ಮನುಷ್ಯನ ಹತ್ರ ಹೇಳಿದ್ದೆ ಅಂತಂದ್ರೆ ನನಗೆ ಇನ್ನೊಂದಷ್ಟು ಟೆನ್ಷನ್ ಆಕತ್ತಿ, ಇನ್ನೂ ಏನೇನೋ ಹೇಳಿ ನಂದು ಅದೇನೋ ಅಂತಾರಲ್ರಿ ಹೆದ್ರದವ್ರ ಮೇಲೆ ಹಗ್ಗ ಚೆಲ್ಲೋದಂತ ಹೇಳಿ ಆ ರೀತಿ ಮಾಡ್ತಾರಪ್ಪ ಅಂಥೇಳಿ ಅನ್ನಿಸ್ಬಾರ್ದ್ರಿ. ಈ ಮನುಷ್ಯನ ಮುಂದೆ ಅಯ್ಯೋಯ್ಯೋ ಈ ವಿಚಾರ ಮಾತ್ರ ನಾನು ಹೇಳಬಾರ್ದು, ಹೇಳಿದ್ದೆ ಅಂದರೆ ಮುಗೀತು ಅಲ್ಲಿಗೆ. ಇಷ್ಟಿರೋದನ್ನ ಹೋಗಿ ನಂಗೆ ಏನೇನೋ ಹೇಳಿ ಅದೇನೋ ಅವ್ರು ಮೊದಲ ಪಾಪ ಟೆನ್ಷನ್ ತೊಗೊಂಡು ಏನೇನೋ ವಿಚಾರ ತಲೆಗೆ ಹಾಕ್ಕೊಂಡು ಮೊದಲ ಒಂದಷ್ಟು ಹೆದರಿರ್ತಾರೆ, ಮೊದಲ ಒಂದಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅದ್ರಾಗ ನಾವು ಮತ್ತವ್ರಿಗೆ ಹೆದರ್ಸೋದು ಅಂಥ ಕೆಲಸ ಅಂತೂ ಒಟ್ಟು ಮಾಡಬಾರ್ದು ಅಂತ ನಾ ಹೇಳ್ತೇನೆ ರೀ. ನನ್ನ ಪರ್ಸ್ನಲ್ ಒಪಿನಿಯನು ಅದ. ಆಮೇಲೆ ನಾನಂತೂ ನಿಜ ಹೇಳ್ತೇನೆ, ಯಾರಿಗೂ ಆ ರೀತಿ ಮಾಡಂಗಿಲ್ಲ ರೀ. ಏನೋ ಪ್ರಾಬ್ಲಮ್ಮ ಹೇಳ್ಕೊಳ್ಳಿ ಅಥವಾ ಏನೋ ಒಂದು ಸಲ್ಯೂಷನ್ ಅಂತಲೇ ಕೇಳಿ, ಏನಾದರೂ ಕೇಳಿ ನಾನು ಅವಾಗ ಅದ್ರೊಳಗೆ ಆದಷ್ಟು ಅವರಿಗೆ ಒಳ್ಳೆ ರೀತಿಯಿಂದನೇ ಹೇಳಬೇಕು. ಹೇಳ್ತೀನಿ ನಾನಂತೂ ಹೇಳ್ತೇನೆ ರೀ, ಅದೇನಿಲ್ಲ ಅವ್ರಿಗೆ ಮತ್ತಷ್ಟು ಹೆದರ್ಸೋದಾಗಲಿ ಮತ್ತಷ್ಟು ಅವರಿಗೆ ಒಂಥರ ಅವ್ರು ಮತ್ತಷ್ಟು ಟೆನ್ಷನ್ ತೊಗೊಳ್ತಾರ ಅಂತೂ ನಾನಂತೂ ಮಾಡೋಂಗಿಲ್ಲ. ಸೊ ನಿಮ್ಮ ಕೈಲೇ ಆದ್ರೆ ನೀವು ಅದೇ ರೀತಿ ಮಾಡಿರಿ, ಹೊರತಾಗಿ ಮತ್ತಷ್ಟು ಅವ್ರಿಗೆ ಹೆದರ್ಸೋದು ಆಮೇಲೆ ಮತ್ತಷ್ಟು ಟೆನ್ಷನ್ ತೊಗೊಳ್ಳೋ ಥರ ಮಾಡೋದು ಆ ರೀತಿ ಅಂತೂ ಮಾಡೋಕ್ಕೆ ಹೋಗಬೇಡ್ರಿ ಅನ್ನೋದು ಒಂದು ನನ್ನ ಒಂದು ಹಂಗೆ ರಿಕ್ವೆಸ್ಟ್ ಅನ್ಕೋರಿ, ಅಥವಾ ನನ್ನ ಒಂದು ಮನಸ್ಸಿನ ಮಾತು. ಆ ರೀತಿ ಮಾಡೋದು ಭಾಳ ಅಂದ್ರೆ ಭಾಳ ಚಲೋ ನೋಡಿರಿ. ಹಂಗೆ ಇಲ್ಲೇನಿಲ್ಲ, ನಿಮ್ಮ ಗುಬ್ಬಿಗೆ ಸ್ವಲ್ಪ ಎಲ್ಲ ಜಳಕ ಎಲ್ಲ ಮಾಡಿಸಿ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡ್ಕೊಳಕತ್ತಿದ್ದೆ ನೋಡಿರಿ. ಆಕೆಗೆ ಒಂದು ಸ್ವಲ್ಪ ಕೈ ನೋವಾಗಿದ್ದಕ್ಕೆ ನಂಗೆ ಡ್ರೆಸ್ ಹಾಕೋದು ಒಂದು ಕಷ್ಟ. ಆಕೆಗೆ ಪಾಪ ಮುಟ್ಟಿದ್ರೆ ಪಾಪ ಅಂಗೈಗೆ ನೋವಾಗೈತಲ್ರಿ, ಮುಟ್ಟಿದ್ರೆ ಅಳ್ತೈತಿ, ಆ ರೀತಿ ಎಲ್ಲ ಮಾಡ್ತಿರ್ತೈತಿ. ಸೊ ಇವತ್ತಿನ ನನ್ನ ಒಂದು ವ್ಲಾಗ್, ನನ್ನ ಒಂದು ದಿನ ಈ ರೀತಿಯಾಗಿ ಇದ್ದಂಥದ್ದು ನೋಡ್ರಿ. ನಾನು ಗುಬ್ಬಿಗೆಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿರಿ ನನ್ನ ಒಂದು ಮಾತು. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಬಾಯ್, ಟೇಕ್ ಕೇರ್.